ಆಕೆ ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್. ತನ್ನ ನೋಟದಿಂದಲೇ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ್ದ ಚೆಲುವೆ. ಇದೇ ಚೆಲುವೆಯನ್ನ ಪ್ರಮೋಷನ್ಗೆ ಕರೆಸಿದವ ಕಂಗಾಲಾಗಿ ಹೋಗಿದ್ದಾನೆ. ಇನ್ಸ್ಟಾ ಚಿಟ್ಟೆ ಗಾಳಕ್ಕೆ ಬಿದ್ರೆ ಬದುಕು ಮೂರಾ ಬಟ್ಟೆ. ಕೂಲಿಂಗ್ ಗ್ಲಾಸ್ ಕೋಮಲೆ ಬೀಸ್ತಾಳೆ ಪ್ರೇಮದ ಬಲೆ. ಈ ಕೂಲಿಂಗ್ ಗ್ಲಾಸ್ ಕೋಮಲೆ ಅಂತಿಂತವಳಲ್ಲ ಬಿಡಿ. ಕ್ಯಾಮ್ರಾಗೆ ಫಿಲ್ಟರ್ ಹಾಕೊಂಡು ಮಿರಮಿರಾ ಮಿಂಚೋ ಮಿಂಚೊಳ್ಳಿ ಈಕೆ. ಇವಳ ತಳುಕು ಬಳುಕಿನ ವಯ್ಯಾರಕ್ಕೆ ಅದೆಷ್ಟೋ ಪಡ್ಡೆಗಳು ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ರು. 0 ಸೈಜ್ ಫಿಗರ್ ಮೇಂಟೈನ್ ಮಾಡಿದವಳು ಇನ್ಸ್ಟಾದಲ್ಲಿ ಚಿಣಿಮಿಣಿ ಅವತಾರ ತಾಳಿದ್ಲು. ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಗೆಟಪ್. ಕಣ್ಣಲ್ಲೇ ಸಿಗ್ನಲ್ ಪಾಸ್ ಮಾಡುತ್ತಿದ್ದವಳು ಈಗ ತಾನೇ ಶೈನ್ ಆಗೋದಕ್ಕೆ ಶುರು ಮಾಡಿದ್ಲು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಕೊಳ್ತಿದ್ದವಳು ಈಗ ವಿಲವಿಲಾ ಒದ್ದಾಡುವಂತಾಗಿದೆ. ಕಮರ್ಷಿಯಲ್ ತಗೊಂಡು ಪ್ರಚಾರ ಮಾಡುವುದಕ್ಕೆ ಹೋದವಳು ಓನರ್ಗೆ ಗಾಳ ಹಾಕಿ ಬಲೆಗೆ ಬಿದ್ದಿದ್ದಾಳೆ. ನವಿಲಿನಂಥ ನಾಟ್ಯ, ಮಾದಕ ನೋಟ, ಬಳ್ಳಿಯಂಗೆ ಬಳಕೋ ಸೊಂಟ ಇಷ್ಟು ಸಾಕಿತ್ತು ಇನ್ಸ್ಟಾದಲ್ಲಿ ಪಡ್ಡೆಗಳ ನಿದ್ದೆಗೆಡಿಸೋದಕ್ಕೆ. ಈ ಹೆಣ್ಮಗಳ ಹೆಸರು ಸಾಧನಾ ಶೆಟ್ಟಿ ಅಂತ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈತ ಕಾರ್ತಿಕ್. ಬೆಂಗಳೂರಿನ ಜಯನಗರದಲ್ಲಿ ಮೇಕಪ್ ಕ್ಲಿನಿಕ್ ಇಟ್ಕೊಂಡು ಕೈ ತುಂಬ ಕಾಸು ಮಾಡಿಕೊಂಡಿದ್ದ. ಮದುವೆ ಆಗಿದ್ದವ ಸುಂದರ ಸಂಸಾರ ಕಟ್ಕೊಂಡಿದ್ದ. ವರ್ಷದ ಹಿಂದೆ ತನ್ನ ಕ್ಲಿನಿಕ್ನ ಪ್ರಮೋಷನ್ಗಾಗಿ ಇನ್ಸ್ಟಾದಲ್ಲಿ ಹುಡುಕಾಡುತ್ತಿದ್ದಾಗ ಸಾಧನಾ ಶೆಟ್ಟಿ ಕಣ್ಣಿಗೆ ಬಿದ್ದಿದ್ದಾಳೆ. ಹೀಗಾಗಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಜಯನಗರದ ಕೆಫೆಯಲ್ಲಿ ಮೊದಲ ಬಾರಿ ಭೇಟಿಯಾಗಿದ್ರು. ಅಲ್ಲೇ ಪ್ರಮೋಷನ್ ಬಗ್ಗೆ ಮಾತುಕತೆ ನಡೆಸಿ ರೇಟ್ ಸಹ ಫಿಕ್ಸ್ ಮಾಡಿದ್ರು. ಇಷ್ಟಕ್ಕೆ ಮುಗಿದೋಗಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಪ್ರಮೋಷನ್ ಹೆಸರಲ್ಲಿ ಪರಿಚಯ ಆದವರ ಮಧ್ಯೆ ಆತ್ಮೀಯತೆ ಬೆಳೆದುಕೊಂಡಿತ್ತು. ದಿನಗಳು ಉರುಳುತ್ತಿದ್ದಂತೆ ಅದೇ ಆತ್ಮೀಯತೆ ಸಲುಗೆಗೆ ತಿರುಗಿದೆ. ಕಾರ್ತಿಕ್ ಜೊತೆಗಿನ ಆಡಿಯೋ, ವಿಡಿಯೋ, ಫೋಟೋ ಇಟ್ಕೊಂಡವಳು ಅಸಲಿ ಆಟ ಶುರು ಮಾಡಿದ್ಲು ಅನ್ನೋ ಆರೋಪ ಕೇಳಿ ಬರ್ತಿದೆ. ಸುಂದರಿಯ ಬ್ಲಾಕ್ ಮೇಲ್ಗೆ ಹೆದರಿದ ಕಾರ್ತಿಕ್ 5 ಲಕ್ಷ ಹಣ, 35,000 ಮೌಲ್ಯದ ಉಂಗುರ, 70,000 ಬೆಲೆಯ ಚಿನ್ನದ ಸರ ಹಾಗೂ 1.5 ಲಕ್ಷದ ಐಫೋನ್ ಕೊಡಿಸಿದ್ದ. ಇಷ್ಟಾದ್ರೂ ಇವಳ ಹಣದ ಮೋಹ ಹೋಗಿಲ್ಲ. 1.5 ಕೋಟಿ ಕೊಡದಿದ್ರೆ ನಿನ್ನ ಪತ್ನಿಗೆ ವಿಡಿಯೋ ಕಳಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಅದಕ್ಕೆ ಕಾರ್ತಿಕ್ ಸೊಪ್ಪು ಹಾಕದಿದ್ದಾಗ ಆತನ ಪತ್ನಿಗೆ ಫೋಟೋ ವಿಡಿಯೋ ಕಳಿಸಿದ್ದಾಳೆ. ಹೀಗಾಗಿ ಈತನ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಯಾವಾಗ ಇಬ್ಬರ ಮಧ್ಯೆ ಇದ್ದ ಗುಟ್ಟುರಟ್ಟಾಯಿತೋ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರೋ ಜಯನಗರ ಪೊಲೀಸರು ಈಗಾಗಲೇ ಸಾಧನಾ ವಿಚಾರಣೆ ನಡೆಸಿದ್ದಾರೆ. ಆದರೆ ಸಾಧನಾ ಮಾತ್ರ ಇದೆಲ್ಲ ಸುಳ್ಳು ಎಂದಿದ್ದಾಳಂತೆ. ಹೀಗಾಗಿ ಅಸಲಿ ಸತ್ಯ ಯಾವುದು ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ಕೋಟಿ ಕುಳ. ಮನೆಯಲ್ಲಿ ಮದುವೆ ಇದೆ ಅಂತ 2 ಕೋಟಿಯ ಚಿನ್ನ ಖರೀದಿಗೆ ಮುಂದಾಗಿದ್ದ. ಇದನ್ನೇ ಅಸ್ತ್ರ ಮಾಡಿಕೊಂಡ ಸುಂದರಿಯೊಬ್ಬಳು ಜ್ಯುವೆಲರಿ ಮಾಲೀಕನ ಜೊತೆ ಸೇರಿ ಉಂಡೇನಾಮ ಉಜ್ಜಿದ್ದಾಳಂತೆ. HSR ಲೇಔಟಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ 2 ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. ಸವಿತಾ ಅವ್ರು ಫೋನ್ ಮಾಡ್ತಾರೆ. ಸವಿತಾ ಅವ್ರ ಫೋನು ಸ್ವಿಚ್ ಆಫ್ ಬಂತು. ಕಡಿಮೆ ಬೆಲೆಗೆ ಸಿಗುತ್ತೆ ಚಿನ್ನ, ಆಸೆ ತೋರಿಸಿ ಇಟ್ರು ಗೊನ್ನ. ಸುಂದರಿ ಮಾತು ನಂಬಿ ಬಂದವನಿಗೆ 2 ಕೋಟಿ ಗೋವಿಂದ. ಮೊದಲೇ ಇದು ಹೇಳಿ ಕೇಳಿ ಕಳ್ಳ ಖದೀಮರ ಕಾಲ. ಇಲ್ಲಿ ಕಂಡೋರ ಕಾಸಲ್ದಿ ಮೈ ಚಳಿ ಕಾಯಿಸಿಕೊಳ್ಳೋರೆ ಜಾಸ್ತಿ ಕಂಡ್ರೆ. ಬಿಟ್ಟಿ ಕಾಸು ಸಿಗತ್ತಿ ಅಂದ್ರೆ ಸಾಕು, ಯಾರ ತಲೆ ಬೇಕಾದ್ರೂ ಹೊಡಿತಾರೆ, ಯಾರಿಗ್ ಬೇಕಾದ್ರೂ ಮಕ್ಮಲ್ ಟೋಪಿ ಹಾಕ್ತಾರೆ. ಈಗ ಈತನಿಗೂ ಗಿಂತದ್ದೇ ಮಹಾ ಟೋಪಿಯೊಂದು ಬಿದ್ದಿದೆ. ಆಂಟಿ ಮಾತು ಕೇಳಿಕೊಂಡು ಚಿನ್ನದಂಗಡಿಗೆ ಬಂದವ 2 ಕೋಟಿ ಕಳ್ಕೊಂಡು ಒಂದೇ ಕಣ್ಣಲ್ಲಿ ಕಣ್ಣೀರು ಹಾಕ್ತಿದ್ದಾನೆ. ಕೋಟಿ ಕಾಸೂ ಇಲ್ಲ, ಇತ್ತ ಚಿನ್ನವೂ ಇಲ್ಲ ಅಂತ ಪೊಲೀಸರ ಮುಂದೆ ಗೊಳೋ ಅಂತಿದ್ದಾನೆ. ಆದ್ರೆ ಕಾಸು ಎತ್ಕೊಂಡ ಐನಾತಿಗಳು ಮಾತ್ರ ಕಣ್ಣಿಗೆ ಕಾಣದಂತೆ ಎಸ್ಕೇಪ್ ಆಗಿದ್ದಾರೆ. ಯಾರೇ ಚಿನ್ನ ತಗೊಳ್ಳೋದಕ್ಕೆ ಹೋದ್ರು ಬೆಲೆ ಕಡಿಮೆ ಮಾಡ್ತಾರೆ. ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅನ್ನೋದು. ಇದನ್ನೇ ಬಂಡವಾಳ ಮಾಡಿಕೊಂಡು ಖತರ್ನಾಕ್ಗಳು 2 ಕೋಟಿ ಉಂಡೇನಾಮ ಉಜ್ಜಿದ್ದಾರೆ. ಈತನ ಹೆಸರು ಪುನೀತ್ ಅಂತ. ಬೆಂಗಳೂರು ಸರ್ಜಾಪುರ ನಿವಾಸಿ. ಕೈ ತುಂಬಾ ಕಾಸಿದ್ದ ಒಳ್ಳೆ ಗೂಡು ಪಾರ್ಟಿ. ಹೀಗಾಗಿ ತಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಮದುವೆಗಾಗಿ ಚಿನ್ನ ಖರೀದಿಸೋ ಪ್ಲಾನ್ ಮಾಡ್ತಾರೆ. ಈ ವಿಷಯ ಇವರ ಸಂಬಂಧಿ ಸವಿತಾ ರೆಡ್ಡಿ ಕಿವಿಗೆ ಬೀಳ್ತಿದ್ದಂತೆ ಗ್ರಹಚಾರ ವಕ್ಕರಿಸೋದಕ್ಕೆ ಶುರುವಾಗಿದೆ. ನನಗಂತೂ ಜ್ಯುವೆಲರಿ ಶಾಪ್ ಗೊತ್ತು, ಅಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತಾರೆ, ವೇಸ್ಟೇಜ್ ಗೀಸ್ಟೇಜ್ ಏನೂ ಇರಲ್ಲ ಅಂತ ನಂಬಿಸಿದ್ದಳು.
ಹೀಗಾಗಿ ಇವಳ ಮಾತನ್ನೇ ನಂಬಿಕೊಂಡು HSR ಲೇಔಟಿನ MP ಜ್ಯುವೆಲರ್ಸ್ಗೆ ಹೋಗಿದ್ದಾರೆ. ಅಲ್ಲಿನ ಮಾಲೀಕ ಇಂದ್ರಚಂದ್ರ ಪರಿಚಯ ಮಾಡಿಕೊಟ್ಟು ಕೋಟಿ ಕೋಟಿ ಬೆಲೆಯ ಚಿನ್ನದ ಖರೀದಿ ಬಗ್ಗೆ ಮಾತುಕತೆ ನಡೆಸಿದ್ರು. HSR ಲೇಔಟಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ ದುಡ್ಡೆಲ್ಲನೂ ಒಳಗಡೆ ತಗೊಂಡೋಗಿ ಕೌಂಟ್ ಮಾಡಿ ಎಲ್ಲಾನು ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸ್ ಅಲ್ಲಿ, 1 ಕಾಟನ್ ಬಾಕ್ಸ್ ಅಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸ್ ಅಲ್ಲಿ 90 ಲಕ್ಷ, ಒಂದು ಬ್ಯಾಗ್ ಅಲ್ಲಿ 20 ಲಕ್ಷ. ಮಾರ್ಚ್ 27ನೇ ತಾರೀಕು ಸವಿತಾ ರೆಡ್ಡಿ ಜೊತೆಗೆ ಹೋಗಿದ್ದ ಪುನೀತ್ ಚಿನ್ನದ ವ್ಯಾಪಾರಿ ಬಳಿ 2 ಕೋಟಿ ಹಣ ಕೊಟ್ಟಿದ್ದ. ಆವತ್ತು ಕಂತೆ ಹಣ ಗೀಸ್ಕೊಂಡಿದ್ದ ಮಾಲೀಕ ಇಂದ್ರಚಂದ್ ಮಾರನೇ ದಿನ ಬಂದು ಚಿನ್ನ ತಗೊಂಡು ಹೋಗಿ ಗೆದ್ದಿದ್ದಂತೆ. ಹೀಗಾಗಿ ಈತನ ಮಾತು ನಂಬ್ಕೊಂಡು ಮಾರನೇ ದಿನ ಹೋಗಿದ್ದಾರೆ. ಆಗ್ಲೇ ನೋಡಿ ಶಾಕಿಂಗ್ ಸುದ್ದಿ ಕೊಟ್ಟಿದ್ದು. ಕೋಟಿ ಹಣ ಗೀಸ್ಕೊಂಡವ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ದ. ಸವಿತಾ ಜೊತೆ ಮಾತನಾಡಿದ್ದೇನೆ, ನೀನು ಇಲ್ಲಿಂದ ಹೋಗು ಎಂದಿದ್ದ. ಇತ್ತ ಸವಿತಾಳನ್ನ ಕೇಳಿದ್ರೆ ಹಸಿ ಕಥೆ ಕಟ್ಟೋದಕ್ಕೆ ಶುರು ಮಾಡಿದ್ಲು. ಹೀಗಾಗಿ ದಾರಿ ಕಾಣದಂತಾದವ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ದಿನ ಅಂಗಡಿ ಹತ್ರ ಹೋದ್ರೆ ಅಂಗಡಿ ಕ್ಲೋಸ್ ಆಗಿತ್ತು. 2ನೇ ದಿನನೂ ಅಂಗಡಿ ಕ್ಲೋಸ್ ಆಗಿತ್ತು. 3ನೇ ದಿನ ಹೋಗಿ 1ನೇ ತಾರೀಕು ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಸವಿತಾ ಅವ್ರು ಫೋನ್ ಮಾಡ್ತಾರೆ. ಸವಿತಾ ಅವ್ರ ಫೋನು ಸ್ವಿಚ್ ಆಫ್ ಬಂತು. ನಮಗೆ ಏನ್ ಮಾಡ್ಬೇಕು ಏನೋ ಅನ್ನೋದು ಗೊಂದಲದಿಂದ ನಮ್ಗೆ ಗೊತ್ತಾಗ್ದಿರ 1ನೇ ತಾರೀಕು ನಾವು 10 ಗಂಟೆ ಸುಮಾರಿಗೆ ನಾವು ಹೋಗಿ HSR ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಚೇತನ್ ಅಂತ ಒಬ್ಬ ಇದ್ದಾನೆ, ಅಕೌಂಟೆಂಟ್ ಅವನು ಆಕ್ಚುಲಿ ಅಲ್ಲಿ MP ಜ್ಯುವೆಲರ್ಸ್ ಅಲ್ಲಿ. ಅವನ ಹತ್ರ ಹೋಗಿ ಕೇಳಿದ್ದಕ್ಕೆ ಅವನು ಇಲ್ಲ ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಮ್ಗೆ ಸವಿತಾ ಅವ್ರ ಹಳೆ ಕಸ್ಟಮರ್, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಾವು ಬಾಕ್ಸ್ ತಗೊಂಡು ದುಡ್ಡು ಕೊಟ್ಟಿದೀವಿ ಅಂತ ಕೇಳ್ತಾ ಇದ್ರು. ಅವ್ರು ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ನಮ್ಗೆ ಗಿಫ್ಟ್ ಆಗಿ ಮಾವಿನಕಾಯಿ ಕೊಟ್ಟಿದ್ದಾನೆ ಅಂತ ಅವನು ಹೇಳ್ತಾ ಇದ್ದಾನೆ. ಈಗಾಗಲೇ ಆರೋಪಿಗಳ ಮೇಲೆ FIR ದಾಖಲಾಗಿದೆ. ಆದ್ರೆ ಪೊಲೀಸರು ಮಾತ್ರ ಬಂಧಿಸೋ ಕೆಲಸ ಮಾಡಿಲ್ವಂತೆ. ಹೀಗಾಗಿ 10 ಅನುಮಾನ ಮೂಡಿಸ್ತಿದೆ. ಒಟ್ನಲ್ಲಿ ಚಿನ್ನ ಖರೀದಿಗೆ ಹೋದವ ಕೋಟಿ ಕಳ್ಕೊಂಡು ಕಣ್ಣೀರಿಡುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬ್ಯಾಡ್ರಹಳ್ಳಿಯ ಕಿಲ್ಲರ್ ಲವರ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಕೊಂದವಳ ಅಸಲಿ ಕಹಾನಿ ಬಿಚ್ಕೊಂಡಿದೆ. ಮಾಜಿ ಲವ್ವರ ಜೊತೆ ಸಂಬಂಧ ಆಗಿದ್ದಳು ನಿಗಿ ಕೆಂಡ. ದೂರವಾಗಿದ್ದ ಹುಡುಗ ಲವ್ವರಿಗೆ ಇಟ್ಟಿದ್ಲು ಮುಹೂರ್ತ. ಈಗೀಗ ಪ್ರೀತಿ ಪ್ರೇಮ ಅನ್ನೋದು ಒಂಥರ ನಶೆಯಂತೆ ಆಗೋಗಿದೆ. ಕೆಲವರು ಪ್ರೀತಿ ಹೆಸರಲ್ಲಿ ಕಿಕ್ಕೆ ಏರಿಸಿಕೊಂಡು ಓಡಾಡ್ತಿದ್ರೆ, ಇನ್ನು ಕೆಲವರು ಇದೇ ನಶೆಯಲ್ಲಿ ಯಮಲೋಕ ಸೇರ್ತಿದ್ದಾರೆ. ಪ್ರಾಯದ ಹುಚ್ಚಲ್ಲಿ ಪ್ರಣಯದಾಟದ ಕನಸು ಕಾಣೋರು ಅದೇ ಪ್ರಾಯದ ಕಿಚ್ಚಲ್ಲಿ ಬೆಂದು ಹೋಗ್ತಿದ್ದಾರೆ. ಈತನದ್ದು ಇದೇ ಕಥೆ. ವಿದೇಶಿ ಶೈಲಿಯ ಮೋಹಕ್ಕೆ ಬಿದ್ದವ ಮಂಚದ ಮೇಲೆಯೇ ಸುಟ್ಟು ಕರಕಲಾಗಿದ್ದಾರೆ. ಹಾಲಿ ಲವರ್ಗೆ ಕೈಕೊಟ್ಟು ಮಾಜಿ ಲವರ್ನ ಸಂಪರ್ಕ ಬೆಳೆಸಿದವ ದುರಂತ ಅಂತ್ಯ ಕಂಡಿದ್ದಾನೆ. ಬ್ಯಾಡ್ರಳ್ಳಿ ಬ್ಯೂಟಿಯ ಕರಾಳ ಕಥೆ ಬಿಚ್ಕೊಳ್ತಿದ್ದು. ಮಾಜಿ ಲವರ್ನ ಸಂಪರ್ಕವೇ ಇವನ ಪಾಲಿಗೆ ಕಂಟಕವಾಗಿ ಹೋಗಿದೆ. ಹೊಸ ಹುಡುಗಿಗಿಂತ ಹಳೆ ಹುಡುಗಿಯೇ ಬೆಸ್ಟು ಅಂತ ಹೋದವ ಇಬ್ಬರ ಪಾಲಿಗೂ ಮರೀಚಿಕೆಯಾಗಿದ್ದಾನೆ. ಬೆಂಗಳೂರಿನ ಬ್ಯಾಡರಹಳ್ಳಿಯ ಮರ್ಡರ್ ಮಿಸ್ಟ್ರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಅಟ್ಟಹಾಸದ ನಗೆ ಬೀರಿದವಳು ಈಗ ಒಂದೊಂದೇ ಕಥೆ ಬಿಚ್ಚಿಟ್ಟಿದ್ದಾಳೆ. ಕಿರಣ್ ಹಾಗೂ ಪ್ರೇಮಗೆ ಪ್ರೀತಿ ಹುಟ್ಕೊಂಡಿದ್ದೇ ಇತ್ತೀಚೆಗೆ. 7-8 ತಿಂಗಳ ನೆಂಟಸ್ಥಿಕೆಯಲ್ಲಿ ಮೈ ಮನಸ್ಸು ಒಪ್ಪಿಸಿಕೊಂಡವರು ಜೋಡಿ ಹಕ್ಕಿಗಳಾಗಿ ಹಾರಾಡ್ತಿದ್ದವರು. ಆದರೆ ಇತ್ತೀಚೆಗೆ ಕಿರಣ್ಗೆ ಪ್ರೇಮ ಮೇಲಿನ ಪ್ರೇಮ ಕಮ್ಮಿಯಾಗಿತ್ತು. ಹೀಗಾಗಿ ನಂಬರ್ ಬ್ಲಾಕ್ ಮಾಡ್ಕೊಂಡು ಓಡಾಡ್ತಿದ್ದ. ಜೊತೆಗೆ ಸಂಪರ್ಕಕ್ಕೂ ಸಿಗದೆ ದೂರವಾಗಿದ್ದ. ಇಷ್ಟೇ ಆಗಿದ್ರೆ ಈಕೆಯೊಳಗಿದ್ದ ರಾಕ್ಷಸತ್ವ ಈ ಪರಿ ಅಟ್ಟಹಾಸ ಮೆರೀತಿರಲಿಲ್ಲ. ಪ್ರೇಮಾಳಿಂದ ದೂರವಾಗಿದ್ದ ಕಿರಣ ತನ್ನ ಹಳೆ ಲವ್ವರ್ನ ಸಂಪರ್ಕ ಬೆಳೆಸಿದ್ದ. ಹೊಸ ಹುಡುಗಿಯಿಂದ ದೂರಾಗಿ ಹಳೆ ಹುಡುಗಿ ಜೊತೆ ಮರಸುತ್ತೋದಕ್ಕೆ ಶುರು ಮಾಡಿದ್ದ. ಇತ್ತೀಚೆಗೆ ಆಕೆಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಫೋಟೋಗಳನ್ನ ತನ್ನ ಸ್ಟೇಟಸ್ನಲ್ಲಿ ಹಾಕೊಂಡಿದ್ದಂತೆ. ಇದು ಪ್ರೇಮ ಕಣ್ಣಿಗೆ ಬೀಳ್ತಾ ಇದ್ದಂತೆ ದೊಡ್ಡ ಗಲಾಟೆ ಮಾಡಿದ್ಲು. ಯಾವಾಗ ಕಿರಣ್ ಕೈಗೆ ಸಿಗದಂತಾದ್ನೋ ಪ್ರೇಮಗೆ ಪ್ರೇಮ ಪಾಶವೇ ಬಿದ್ದಂತಾಗಿತ್ತು. ನನಗೆ ಸಿಗದವ ಇನ್ಯಾರಿಗೂ ಸಿಗಬಾರದು ಅಂತ ಹೊಂಚು ಹಾಕುವುದಕ್ಕೆ ಶುರು ಮಾಡಿದ್ದಾಳೆ. ಹೀಗಾಗಿಯೇ ಬೇರೊಂದು ನಂಬರ್ನಿಂದ ಕಾಲ್ ಮಾಡಿ ಇನ್ನು ಮುಂದೆ ನಿನ್ನ ಜೊತೆ ಜಗಳ ಮಾಡಲ್ಲ ಅಂತ ನೈಸ್ ಮಾಡಿದ್ಲು. ಯಾವಾಗ ಕಿರಣ್ ಮತ್ತೆ ಟ್ರ್ಯಾಕ್ಗೆ ಬಂದೋ ಕಾಮದ ಕಡ್ಡಿಗೀರಿದ್ದಾಳೆ. ಇಡೀ ಸಂಜೆ ಹೊತ್ತಲ್ಲಿ ನೀನೆಂದೂ ಕಾಣದ ಫಾರಿನ್ ಪ್ರೀತಿ ಕೊಡ್ತೀನಿ ಬಾ ಎಂದಿದ್ಲು. ಯಾವಾಗ ಹುಡುಗಿಯೇ ಇಂಥದ್ದೊಂದು ಆಹ್ವಾನ ಕೊಟ್ಲೋ ಕಿರಣನ ಪಾಲಿಗೆ ಸ್ವರ್ಗವೇ ಕಣ್ಮುಂದೆ ಬಂದೋಗಿತ್ತು. ಆದ್ರೆ ಪ್ರೇಮ ಮಾತ್ರ ಅಕ್ಷರಶಃ ರಣಚಂಡಿಯಾಗಿ ನಿಂತಿದ್ಲು. ಪ್ರೀತಿ ಹೆಸರಲ್ಲಿ ಪ್ರಿಯಕರನ ಬಲಿ ಕೊಡೋದಕ್ಕೆ ಸಕಲ ಸಜ್ಜಾಗಿದ್ಲು.
ಪ್ರೇಯಸಿಯ ಸಂಚು ಅರಿಯದವ ಮಧುಮಾಸದ ಗುಂಗಲ್ಲೇ ತೇಲಾಡ್ತಿದ್ದ. ಹೀಗಾಗಿ ಹುಡುಗಿಯ ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಪಲ್ಲಂಗ ರೆಡಿಯಾಗಿತ್ತು. ಅರಬೆತ್ತಲೆಯಾಗಿ ಮಲಗಿದವನಿಗೆ ಕೈಕಾಲು ಕಟ್ಟಿ ಹಾಕಿದ್ಲು. ಇನ್ನೇನು ಸ್ವರ್ಗವೇ ಧರೆಗಿಳಿಯುತ್ತೆ ಅನ್ನೋ ಹೊತ್ತಲ್ಲಿ ಸೀಮೆ ಎಣ್ಣೆ ಸುಂದರಿ ಅಸರಿ ಅವತಾರ ತಾಳಿದ್ಲು. ವಾಶ್ರೂಮ್ನಲ್ಲಿ ಮೊದಲೇ ಮಿಕ್ಸ್ ಮಾಡಿಟ್ಟಿದ್ದ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ತಂದು ಒಮ್ಮೆಲೆ ಸುರಿದಿದ್ದಾಳೆ. ಏನಾಗ್ತಿದೆ ಅಂತ ಚೀರಾಡೋದ್ರೊಳಗೆ ಬೆಂಕಿ ಕಡ್ಡಿ ಗೀರಿಯಾಗಿತ್ತು. ಪ್ರಿಯಕರನಿಗೆ ಬೆಂಕಿ ಬಿಡ್ತಾ ಇದ್ದಂತೆ ತಾನೂ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದು. ಆದರೆ ಬೆಂಕಿಯ ಧಗೆ ಜಾಸ್ತಿ ಆಗಿದ್ರಿಂದ ವಾಶ್ರೂಮ್ನ ಡೋರ್ ಲಾಕ್ ಮಾಡಿಕೊಂಡಿದ್ಲು. ಒಟ್ನಲ್ಲಿ ಪ್ರಿಯತಮೆಯ ಮೋಸದ ಸಂಚು ಅರಿಯದವ ಈ ರೀತಿ ಪ್ರಾಣ ಬಿಟ್ಟಿದ್ದು ಮಾತ್ರ ಘನಘೋರ. ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ 7 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಸತಿ ಪರ್ಸೆಂಟೇಜ್ ಅಚೀವ್ ಮಾಡಿರೋದು 94.1%. ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಕರೆ 625ಕ್ಕೆ 625 ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಅದು ಎಲ್ಲೋ ಒಂದ್ ಕಡೆ ಇರ್ತದೆ 625 ಬರ್ಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬಾ ಖುಷಿ ಇದೆ. ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತೆ. ಎಸ್ಎಸ್ಎಲ್ಸಿಯಲ್ಲಿ 7 ವಿದ್ಯಾರ್ಥಿಗಳ ಸಾಧನೆ. ದಕ್ಷಿಣ ಕನ್ನಡ ಫಸ್ಟ್, ಕಲಬುರಗಿ ಲಾಸ್ಟ್. ಎಸ್ಎಸ್ಎಲ್ಸಿ ಅನ್ನೋದು ವಿದ್ಯಾರ್ಥಿಗಳ ಪಾಲಿನ ಮಹತ್ತರ ಘಟ್ಟ. ಶೈಕ್ಷಣಿಕ ಬದುಕು ಬದಲಾಗೋದೇ ಇಲ್ಲಿಂದ. ಹೀಗಾಗಿನೇ ಮಕ್ಕಳ ಭವಿಷ್ಯದ ಬಗ್ಗೆ ಹೆತ್ತವರು 10 ಕನಸನ್ನ ಕಂಡಿರ್ತಾರೆ. ಮಕ್ಕಳು ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅವರಿಗೆಲ್ಲ ಇವತ್ತು ಸಂಭ್ರಮದ ದಿನ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದ್ದು 94.1% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಿಶೇಷ ಅಂದ್ರೆ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ಈ ಬಾರಿಯ ದಾಖಲೆ ಫಲಿತಾಂಶ ಹೊರಬಿದ್ದಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. 96.18% ಬಾಲಕಿಯರು ಪಾಸ್ ಆದರೆ 91.94% ಬಾಲಕರು ತೇರ್ಗಡೆಯಾಗಿದ್ದಾರೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ ಉಡುಪಿ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಕೊನೆ ಸ್ಥಾನದಲ್ಲಿ ಕಲಬುರಗಿ ಜಿಲ್ಲೆ ಇದೆ. ಹೆಸರು ಪ್ರಾರ್ಥನಾ, ಊರು ಕಟಗೇರಿ, ಬೆಳಗಾವಿ. ಅಂಕ 625ಕ್ಕೆ 625. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ್ ಪಾಟೀಲ್ ಮಹೋನ್ನತ ಸಾಧನೆ ಮಾಡಿದ್ದಾಳೆ. ರಾಜ್ಯಕ್ಕೆ ಮೊದಲ ಸ್ಥಾನ ಬರೋ ಮೂಲಕ 625ಕ್ಕೆ 625 ಅಂಕ ಗಳಿಸಿದ್ದಾಳೆ. ಹೆಮ್ಮೆಯ ವಿಷಯ ಅಂದ್ರೆ ಪ್ರಾರ್ಥನಾ ಓದ್ತಿದ್ದಿದ್ದು ಸರ್ಕಾರಿ ಶಾಲೆಯಲ್ಲಿ. ಇದೇ ಶಾಲೆಯಲ್ಲೇ ಪ್ರಾರ್ಥನಾ ತಂದೆಯು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರಂತೆ. ಹೆಸರು ಭರತ್, ಊರು ಕಣವೆ ಬಿಳಚಿ, ದಾವಣಗೆರೆ. ಅಂಕ 625ಕ್ಕೆ 625. ವಿದ್ಯೆ ಅನ್ನೋದು ಯಾರ ಮನೆಯ ಸ್ವತ್ತಲ್ಲ ಅಂತಾರಲ್ವಾ? ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣವೆ ಬೆಳಚಿ ಗ್ರಾಮದ ರೈತನ ಮಗ ಭರತ್ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗೆ ಫೋನ್ ಮಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ರು. ಗುಡ್ ಆಫ್ಟರ್ನೂನ್ ಸರ್. ಥ್ಯಾಂಕ್ ಯು ಸರ್. ಸ್ಟಡಿ ಮಾಡ್ತಾ ಇದ್ದೆ ಸರ್ 5 to 6 hours. ಸ್ಕೂಲಲ್ಲಿ ಪಾಠ ಚೆನ್ನಾಗಿ ಮಾಡೋರು, ಎಲ್ಲ ಅಡ್ವೈಸ್ ಮಾಡೋರು, ಇದೇ ಓದಬೇಕು ಅಂತ ಹೇಳೋರು, ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಇಲ್ಲ ಶಾಕ್ ಆಯಿತು, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ಬೋದು ಅಂತ ಬಂದಿದ್ದೆ. ಹೆಸರು ಬೃಂದಾ, ಊರು ಚಿಕ್ಕಮಗಳೂರು. ಅಂಕ 625ಕ್ಕೆ 625. ಇನ್ನು ಚಿಕ್ಕಮಗಳೂರಿನ ಸೇಂಟ್ ಮೇರಿ ಶಾಲೆಯ ವಿದ್ಯಾರ್ಥಿನಿ ಬೃಂದಾ ಕೂಡ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. 625ಕ್ಕೆ 625 ಅಂಕ ಪಡೆದು ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಹೀಗಾಗಿ ಶಾಲೆಯ ಆಡಳಿತ ಮಂಡಳಿ ಬೃಂದಾಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು. ಖುಷಿ ಇದೆ ಸರ್, ನನ್ನ ಎಫರ್ಟ್ಸ್ ಹಾಕಿರೋದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಇವ್ರ ಸ್ಕೂಲಿಂದ ಸಪೋರ್ಟ್, ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅದು ಅವ್ರ ಕನಸು ಇಲ್ಲ ಇವತ್ತು ನನಸಾಗಿದೆ ಅಂತ ಖುಷಿ ಇದೆ ಸರ್. ಹೆಸರು ಧನುಷ್, ಊರು ಬೆಂಗಳೂರು.
ಅಂಕ 625ಕ್ಕೆ 625. ಮಕ್ಕಳು ಪಾಸ್ ಆದ್ರೇನೆ ಹೆತ್ತವರ ಖುಷಿ ಹಿಡಿಯೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ರ್ಯಾಂಕ್ ಬಂದ್ರೆ ಅವರ ಸಂಭ್ರಮ ಹೇಗಿರುತ್ತೆ ಹೇಳಿ. ಬೆಂಗಳೂರಿನ ಸದಾಶಿವನಗರದ ಪೂರ್ಣಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿ ಧನುಷ್ ದೊಡ್ಡ ಸಾಧನೆ ಮಾಡಿದ್ದಾರೆ. 625ಕ್ಕೆ 625 ಅಂಕ ತೆಗೆದು ಮಗನ ಕಂಡು ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಸರು ಪ್ರೀತಂ ಪೂಜಾರಿ, ಊರು ಉಡುಪಿ. ಅಂಕ 625ಕ್ಕೆ 625. ಖಾಸಗಿ ಬಸ್ ಕಂಡಕ್ಟರ್ ಮಗ ಎಲ್ಲರೂ ಹುಬ್ಬೇರಿಸುವಂತಹ ಸಾಧನೆ ಮಾಡಿದ್ದಾನೆ. ಮಗನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದ ಅಪ್ಪನ ಕನಸನ್ನ ನನಸು ಮಾಡಿದ್ದಾನೆ. ಉಡುಪಿ ಜಿಲ್ಲೆಯ ಶಂಕರನಾರಾಯಣದ ಮದರ್ ತೆರಿಸಾ ಮೆಮೋರಿಯಲ್ ಶಾಲೆಯ ವಿದ್ಯಾರ್ಥಿ ಪ್ರೀತಂ ಪೂಜಾರಿಯು 625ಕ್ಕೆ 625 ಅಂಕ ಪಡೆದಿದ್ದಾನೆ. ಒಂದು ಡ್ರೀಮ್ ಇತ್ತು, ಅವನ 620 ತೆಗಿಬೇಕಂತ. ಅದೊಂದು ಆಸೆ ಇಡೋದು. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಹೆಸರು ಸುಖದೇವ್, ಊರು ರಾಯಚೂರು. ಅಂಕ 625ಕ್ಕೆ 625. ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿ ಸುಖದೇವ್ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಇವರ ತಂದೆ ಸರ್ಕಾರಿ ನೌಕರರಾಗಿದ್ದು ಮಗನ ವಿದ್ಯಾಭ್ಯಾಸಕ್ಕೆ ಬಹಳ ಶ್ರಮ ವಹಿಸಿದ್ರು. ಹೀಗಾಗಿ 625ಕ್ಕೆ 625 ಅಂಕ ಪಡೆದು ಇಡೀ ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಹೆಸರು ಸೌಜನ್ಯ ಬಸವರಾಜ್, ಊರು ವಿಜಯಪುರ. ಅಂಕ 625ಕ್ಕೆ 625. ಇನ್ನು ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿನಿ ಸೌಜನ್ಯ ಬಸವರಾಜ್ ಕೂಡ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿನಿ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ರು. ಹೆಸರು ಆಶಾ, ಊರು ರಾಣೆಬೆನ್ನೂರು, ಹಾವೇರಿ. ಅಂಕ 625ಕ್ಕೆ 585. ವಿದ್ಯೆಗೆ ಬಡವ ಶ್ರೀಮಂತ ಅನ್ನೋ ಹಂಗಿರಲ್ಲ ಅಂತಾರಲ್ವಾ, ಇದಕ್ಕೆ ನೋಡಿ. ಆಟೋ ಚಾಲಕನ ಮಗಳು 625ಕ್ಕೆ 585 ಅಂಕ ಪಡೆದಿದ್ದಾಳೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಿವಾಸಿ ನಾಗರಾಜ ನರಸಪ್ಪರ ಮಗಳು ಹೆತ್ತವರ ಕನಸು ಈಡೇರಿಸಿದ್ದಾಳೆ. ಹೆಸರು ಕುಸುಮ, ಊರು ಚಿನ್ನನಾಗನಹಳ್ಳಿ, ಕೋಲಾರ. ಅಂಕ ಫಸ್ಟ್ ಕ್ಲಾಸ್. ಮನೋಸ್ಥೈರ್ಯದ ಮುಂದೆ ಯಾವುದೂ ಇಲ್ಲ ಅಂತಾರಲ್ವಾ, ಈ ಮಾತು 100ಕ್ಕೆ 100 ಸತ್ಯ. ಈ ಹೆಣ್ಮಗಳ ಸಾಧನೆಗೆ ಎಲ್ಲರೂ ತಲೆ ಬಾಗ್ತಾ ಇದ್ದಾರೆ. ಕೆಜಿಎಫ್ ತಾಲೂಕಿನ ಚಿನ್ನನಾಗನಹಳ್ಳಿ ಗ್ರಾಮದ ಕುಸುಮ ಅಪಘಾತದಲ್ಲಿ ಕಾಲನ್ನ ಕಳ್ಕೊಂಡಿದ್ಲು. ಎದ್ದು ಓಡಾಡೋದಕ್ಕೂ ಆಗದೆ ಹಾಸಿಗೆ ಹಿಡಿದಿದ್ಲು. ಆದ್ರೂ ಪರೀಕ್ಷೆ ಬರೆಯೋ ಹಠ ಮಾತ್ರ ಬಿಟ್ಟಿರಲಿಲ್ಲ. ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆ ಬರೆದಿದ್ದವಳು ಈಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ಹೆಸರು ಸಮರ್ಥ್ ಎಂ ಗೌಡ, ಊರು ಬೆಂಗಳೂರು. ಅಂಕ 625ಕ್ಕೆ 599. ಇನ್ನು ಬೆಂಗಳೂರಿನ ಬಸವೇಶ್ವರ ನಗರದ ಇಂಡಿಯನ್ ಹೈಸ್ಕೂಲ್ ವಿದ್ಯಾರ್ಥಿ ಸಮರ್ಥ್ ಎಂ ಗೌಡ 625ಕ್ಕೆ 599 ಅಂಕ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಕೆ ಮಲ್ಲೇನಹಳ್ಳಿ ಗ್ರಾಮದ ಮಂಜೇಗೌಡ ಜ್ಯೋತಿ ದಂಪತಿಯ ಪುತ್ರ ಸಮರ್ಥ್ ಎಂ ಗೌಡ ಮುಂದೆ ವೈದ್ಯನಾಗುವ ಕನಸನ್ನ ಕಂಡಿದ್ದಾನೆ. ನಾನು ಬಸವೇಶ್ವರ ನಗರದ ಇಂಡಿಯನ್ ಹೈಸ್ಕೂಲ್ ನಲ್ಲಿ ಓದ್ತಿದ್ದೆ. SSLC ಎಕ್ಸಾಮ್ ನಲ್ಲಿ 599 ಅಂಕಗಳನ್ನು ಪಡೆದಿದ್ದೇನೆ. ಈ ಅಂಕ ನೋಡಿ ತುಂಬಾ ಖುಷಿಯಾಗಿದೆ. SSLC ಪರೀಕ್ಷೆಯಲ್ಲಿ ಪಾಸಾದವರು ಖುಷಿಯ ಕಡಲಲ್ಲೇ ತೇಲ್ತಿದ್ದಾಗಲೇ ಇಲ್ಲೊಂದು ಅನಾಹುತ ನಡೆದು ಹೋಗಿದೆ. SSLC ಪಾಸ್ ಆಗಿದ್ದೇನೆ ಅನ್ನೋ ಖುಷಿಯಲ್ಲಿದ್ದಾಗಲೇ ಪ್ರಾಣ ಬಿಟ್ಟಿದ್ದಾನೆ. ಕೋಲಾರದ ಮುಳಬಾಗಿಲು ತಾಲೂಕಿನ ಸೊಣ್ಣವಾಡಿ ಗ್ರಾಮದ ಕಿರಣ್ ಜಸ್ಟ್ ಪಾಸ್ ಆಗಿದ್ದ. ಇದೇ ಖುಷಿಯಲ್ಲಿ ಸ್ನೇಹಿತರ ಜೊತೆಗೆ ಬಾವಿಯಲ್ಲಿ ಈಜಾಡೋಕ್ ಹೋಗಿದ್ದಾನೆ. ಇದೇ ನೋಡಿ ಈತನ ಪಾಲಿಗೆ ಕಂಟಕವಾಗಿ ಹೋಗಿದೆ. ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಫೇಲ್. ಈ ಬಾರಿ ತೃತೀಯ ಭಾಷೆ ಮಾರ್ಕ್ಸ್ ವಿಷಯ ದೊಡ್ಡ ಗೊಂದಲ ಸೃಷ್ಟಿ ಮಾಡಿತ್ತು. ಇದರ ಮಧ್ಯೆನೇ ಫಲಿತಾಂಶ ಹೊರಬಿದ್ದಿದ್ದು ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಮೇ 18ರಿಂದ 25ರವರೆಗೆ ಮರು ಪರೀಕ್ಷೆ ನಡೆಯಲಿದ್ದು ತೃತೀಯ ಭಾಷೆಯಲ್ಲಿ ಅನುತ್ತೀರ್ಣರಾದವರಿಗೆ ಎರಡನೇ ಪರೀಕ್ಷೆಗೆ ಯಾವುದೇ ಶುಲ್ಕ ಇರೋದಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜ್ ಮಾತ್ರ. ಒಟ್ನಲ್ಲಿ SSLC ಫಲಿತಾಂಶ ಹೊರಬಿದ್ದಿದ್ದಾಗಿದೆ.
ಪಾಸ್ ಆದವರು ಖುಷಿಯಲ್ಲಿ ತೇಲಾಡ್ತಿದ್ರೆ ಫೇಲ್ ಆದವರು ಕಂಗೆಡೋ ಅವಶ್ಯಕತೆ ಇಲ್ಲ. ಇದೇ ಕೊನೆಯೂ ಅಲ್ಲ, ಮತ್ತೆ ಪರೀಕ್ಷೆ ಬರೆದು ಪಾಸ್ ಆಗೋ ಹಾದಿ ನೋಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಸರ್ಕಾರಿ ಶಾಲೆಯ ಶಿಕ್ಷಕ. ಮಕ್ಕಳಿಗೆ ನಿತ್ಯ ನೀತಿ ಪಾಠ ಮಾಡ್ತಿದ್ದವ ಮಾಡಬಾರದ ಕೆಲಸವನ್ನ ಮಾಡಿದ್ದಾನೆ. ನಿಶ್ಚಿತಾರ್ಥಕ್ಕೊಬ್ಬಳು ಮದುವೆಗೊಬ್ಬಳು ಅಂತ ಕಳ್ಳಾಟ ಆಡಿದ್ದಾನಂತೆ. ನಮ್ಮ ಮಗ ಸರ್, ನಾನು 5 ವರ್ಷಗಳ ಕಾಲ ಪ್ರೀತಿಸಿ ನಮ್ಮ ಜೊತೆ ಎಲ್ಲ ಲೈಂಗಿಕ ಸಂಪರ್ಕ ಮಾಡಿ ಈಗ ನಾನು ಮದುವೆ ಮಾಡ್ತೀನಲ್ಲ, ಏನು ಮಾಡ್ಕೊಂತೀವಿ ಮಾಡ್ಕೊ. ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆಗ್ತಾರೆ, ಮತ್ತೆ ಶೈಲಿನೇ ಚೇಂಜ್ ಆಗೋದು. ಅತ್ತೆ ಮಗನ ಕಾಮದಾಟ, ಹೆಣ್ಣು ಮಗಳ ಬದುಕಲ್ಲಿ ಚೆಲ್ದಾಟ. ನಿಶ್ಚಿತಾರ್ಥಕ್ಕೊಬ್ಬಳು ಮದುವೆಗೊಬ್ಬಳು, ಪೋಲಿ ಶಿಕ್ಷಕನ ಪುರಾಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ. ಅಕ್ಷರ ಕಲಿಸೋ ಗುರುಗಳು ತ್ರಿಮೂರ್ತಿಗಳಿಗೆ ಸಮ ಅಂತ ಗೌರವಿಸ್ತೀವಿ. ಆದ್ರೆ ಇಂಥವರನ್ನ ನೋಡ್ತಿದ್ರೆ ಏನ್ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈತನೇ ನೆಟ್ಟಗಿಲ್ಲ, ಇನ್ನು ಮಕ್ಕಳಿಗೆ ಏನ್ ಬುದ್ಧಿ ಹೇಳ್ತಾನೆ, 4 ಜನರಿಗೆ ಹೇಗೆ ಮಾದರಿಯಾಗ್ತಾನೆ ಹೇಳಿ. ಸರಕಾರಿ ಶಾಲೆ ಶಿಕ್ಷಕನಾಗಿದ್ದವ ಮಾವನ ಮಗಳ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನಂತೆ. ಪ್ರೀತಿ ಪ್ರೇಮ ಅಂತ ಪುಸಲಾಯಿಸಿದವ ಮಾಡಬಾರದನ್ನ ಮಾಡಿ ಕೈಕೊಟ್ಟಿದ್ದಾನಂತೆ. ಇಳಿ ಸಂಜೆ ಹೊತ್ತಲ್ಲಿ ಪ್ರೇಮದ ನಶೆ ಏರಿಸಿಕೊಳ್ತಿದ್ದವ ಮದುವೆಗೂ ಮೊದಲೇ ಮಂಚಾಗೇರಿದ್ದ. ಆದ್ರೀಗ ಇದೇ ಹುಡುಗಿಗೆ ಕೈಕೊಟ್ಟು ಇನ್ನೊಬ್ಬಳ ಜೊತೆ ಮದುವೆಯಾಗಿದ್ದಾನಂತೆ. ಈತನೇ ನೋಡಿ ಪೋಲಿ ಶಿಕ್ಷಕ ಬಸವರಾಜ. ಈತನ ಮೇಲೆಯೇ ಅತ್ತೆ ಮಗಳು ಹಸಿ ಹಸಿ ಆರೋಪ ಮಾಡ್ತಾಗಿರೋದು. ಕೊಪ್ಪಳದ ಹುಲಸನಹಟ್ಟಿಯ ಈ ಹೆಣ್ಣು ಮಗಳು BSc ಓದ್ತಿದ್ದ ಸಮಯದಲ್ಲಿ ಅತ್ತೆ ಮಗನಾಗಿದ್ದ ಬಸವರಾಜ ತುಂಬಾನೇ ಸಲುಗೆಯಿಂದಾಗಿದ್ದ. ಸುಮಾರು 5 ವರ್ಷದಿಂದ ಕದ್ದು ಮುಚ್ಚಿ ಕಾಂಟ್ಯಾಕ್ಟ್ನಲ್ಲಿದ್ರು. ದಿನಗಳು ಉರುಳ್ತಿದ್ದಂತೆ ಇದೇ ಪ್ರೀತಿ ಇನ್ನೊಂದು ಹಂತಕ್ಕೆ ಹೋಗಿದೆ. ಹೆಣ್ಣು ಮಗಳ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದವ ನನಗೆ ಸರಕಾರಿ ಕೆಲಸ ಸಿಕ್ಕ ಮೇಲೆ ನಿನ್ನನ್ನೇ ಮದುವೆ ಆಗ್ತೀನಿ ಅಂದಿದ್ದಂತೆ. ಆದ್ರೆ ಆಮೇಲೆ ಶುರುವಾಗಿದ್ದೆ ಅಸಲಿ ಕಳ್ಳಾಟ. ಬಸವರಾಜ್ ಸರ್, ನಮ್ಮ ಅತ್ತಿ ಮಗ ಬಸವರಾಜ್ ತಂದೆ ಅದು ನೌಕರಿ ಮಾಡ್ತಾನೆ ಸರ್. ನೌಕರಿ ಬರೋಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಎಲ್ಲ ಕರೆಕ್ಟಾಗಿದ್ದ. ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆದ ಸರ್, ಮತ್ತೆ ಶೈಲಿನೇ ಚೇಂಜ್ ಆಗೋತು. ನಾನೆಲ್ಲ ಫೋನ್ ಮಾಡಿದಾಗೆಲ್ಲ ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿದ್ನಿ ಸರ್. ಬ್ಲಾಕ್ ಮಾಡಿದ ಮೇಲೆ ನಾನು ಹಚ್ಚಿದಕ್ಕೆ ಹೇಳಿದೆ, ಇಲ್ಲ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಮದುವೆ ಆಗಲ್ಲ, ನನಗೆ ಒಳ್ಳೆ ಮೇಲೆ ಫೋನ್ ಹಚ್ಚಕ್ಕೆ ಹೋಗೋಣ ಅಂತೇಳಿ ರ್ಯಾಶ್ ಆಗಿ ಮಾತಾಡ್ತಿದ್ದ. ದಿನಗಳು ಉರುಳ್ತಾಗಿದ್ದಂತೆ ಲವ್ವರ್ನ ಅಸಲಿ ಮುಖ ಬಯಲಾಗುವುದಕ್ಕೆ ಶುರುವಾಗಿದೆ. ಹೆಣ್ಣು ಮಗಳು ಆರೋಪ ಮಾಡ್ತಿರೋ ಪ್ರಕಾರ ದೈಹಿಕ ಸಂಪರ್ಕ ಬೆಳೆಸಿದವ ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ದ. ನೀನು ಮನೆಯಲ್ಲಿ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ. ಕೊನೆಗೆ ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಬಸವರಾಜನ ಮನೆಯಲ್ಲಿ ನಿಶ್ಚಿತಾರ್ಥ ಮಾಡಿದ್ರು. ಆಗಲೇ ನೋಡಿ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದ್ದು. ಈ ಕಡೆ ಹೆಣ್ಣಿನ ಮನೆಯವರು ಮದುವೆಗೆ ರೆಡಿ ಆಗ್ತಿದ್ರೆ ಇತ್ತ ಶಿಕ್ಷಕ ಬಸವರಾಜ್ ಇನ್ನೊಬ್ಬಳಿಗೆ ತಾಳಿ ಕಟ್ಟಿದ್ದಾನಂತೆ. ರತ್ನವ್ವ ಅನ್ನೋಳ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೆಣ್ಣಿನ ಮನೆಯವರಿಗೆ ಮದುವೆ ನೋಂದಣಿಯ ಪತ್ರ ಕಳಿಸಿದ್ದಾನೆ. ಇಲ್ಲ, ನಾ ಮಾಡ್ಕೊನಲ್ಲ, ಏನು ಮಾಡ್ಕೊಂತೀರಿ ಮಾಡ್ಕೊರಿ, ನಿಂಗೆ ಆಗಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗೈತಿ, ನಾ ಮಾಡ್ಕೊನಲ್ಲ. ಈ ಕಂಪ್ಲೇಂಟ್ ಕೊಡಕ್ಕೆ ಬಂದೀವಿ ಸರ, ಇವ್ರು ಯಾರೋ ಪ್ರತಿಕ್ರಿಯೆ ಕೊಡೋರು ಸರ. ಹಂಗಾಗಿ ನಂಗೆ ನ್ಯಾಯ ಬೇಕು ಸರ್. ಈ ಥರ ನಂಗೆ ಮೋಸ ಮಾಡಿ ಹೋಗ್ಬಿಡೋಣ ಸರ್, ಈ ಥರ ಎಲ್ಲ ಮೋಸ ಮಾಡಿ ಹೋಗ್ಯಾನ ಸರ. ನನಗೆ ನ್ಯಾಯ ಬೇಕು, ಅವ್ನಿಗೇನು ಶಿಕ್ಷೆ ಆಗ್ಬೇಕು ಸರ್. ಪ್ರೀತಿ ಹೆಸರಲ್ಲಿ ಮೋಸ ಹೋದ ಹೆಣ್ಣು ಮಗಳು ಬೀದಿಗೆ ಬಿದ್ದಿದ್ದಾಳೆ. ನಿಶ್ಚಿತಾರ್ಥ ಮಾಡಿಕೊಂಡವನೇ ಇನ್ನೊಬ್ಬಳ ಜೊತೆ ಹಸೆ ಮಣೆಗೇರಿದ್ದಾನೆ. ಹೀಗಾಗಿ ಈತನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಸಂತ್ರಸ್ತೆಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.